ಬಹಳ ರಾಜಾರೋಷವಾಗಿ ಅವರು ಹೇಳಿಕೊಂಡು ಹೋಗ್ತಾ ಇದ್ರು. ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೆಯುತ್ತಾ ಇದೆ. ಒಂದು ಕಾಲದಲ್ಲಿ ಈ ಜಿಲ್ಲೆ ಸಾಮರಸ್ಯಕ್ಕೆ ಇಡೀ ಹೆಸರುವಾಸಿಯಾಗಿದ್ದಂತಹ ಜಿಲ್ಲೆ ಆಗಿದೆ. ನಮ್ಗೆ ಗೊತ್ತಿರಬಹುದು, ಪಕ್ಕದ ಉಡುಪಿಯಲ್ಲಿರುವಂತಹ ಕೃಷ್ಣ ಮಠದಲ್ಲಿ ದೀಪ ಹೊತ್ತಿಸಲಿಕ್ಕೆ ಎಣ್ಣೆ ಇಲ್ಲದಂತ ಸಮಯದಲ್ಲಿ ಅಲ್ಲಿಗೆ ಎಣ್ಣೆ ಕೊಟ್ಟು ಆ ದೀಪ ಹೊತ್ತಿಸಲಿಕ್ಕೆ ಸಹಕಾರ ಮಾಡಿದಂಥದ್ದು ಒಬ್ಬ ಮುಸ್ಲಿಂ ಅಬ್ದುಲ್ಲಾ ಸಾಹೇಬ್ ಅಂತ ಹೇಳುವವರಾಗಿದ್ದಾರೆ. ಇಲ್ಲಿ ಬಹಳ ಹಳೆಯ ಕಥೆಗಳಿದೆ. ಇಲ್ಲಿನ ಪುರ್ಬುಗಳು, ಇಲ್ಲಿನ ಕೊಂಕಣಿಗಳು ಮಲ್ಲಿಗೆ ಹೂವನ್ನು ಬೆಳೆಯುತ್ತಾರೆ. ಅದನ್ನು ಬ್ಯಾರಿಗಳು ಕೊಂಡೋಗಿ ಮಾರಾಟ ಮಾಡ್ತಾರೆ. ಹಿಂದೂಗಳು ಅದನ್ನು ತಗೊಂಡು ಹೋಗಿ ಅವರು ದೇವರಿಗೆ ಪೂಜೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇದು ಇಲ್ಲಿನ ಸೌಹಾರ್ದತೆಗೆ ಹೇಳಿ ಬರುವಂತಹ ಒಂದು ಉದಾಹರಣೆಗಳು. ಆದ್ರೆ ಇವತ್ತು ಆ ಸೌಹಾರ್ದತೆಯನ್ನು ಇನ್ನು ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಇಲ್ಲಿ ಸಂಘ ಪರಿವಾರವನ್ನು ಧ್ವಂಸ ಮಾಡಿ ಹಾಕಿದೆ. ಇದಕ್ಕೆ ಒಂದರ್ಥದಲ್ಲಿ ಇಲ್ಲಿ ಆಳುವಂತಹ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇದಕ್ಕೆ ನೇರವಾದಂತಹ ಹೊಣೆಯಾಗಿರ್ತದೆ. ಇವತ್ತು ಇಡೀ ರಾಜ್ಯದ ಜಿಲ್ಲೆಗಳು ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ, ಅಭಿವೃದ್ಧಿ ಹತ್ರ ದಾಪುಗಾಲಾಗ್ತಾ ಇದ್ರೆ, ಹೊಸ ಹೊಸ ರಸ್ತೆಗಳು, ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸಗಳು ಜಿಲ್ಲೆಗೆ ಬರ್ತಾ ಇದ್ರೆ, ನಮ್ಮ ಜಿಲ್ಲೆಯ ಯುವಕರು ಇವತ್ತು ಬೀದಿಯಲ್ಲಿ ನಿಂತುಕೊಂಡು ಬೀದಿಯಲ್ಲಿ ಬಡಿದಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಈ ಸಂಘ ಪರಿವಾರ ಇಲ್ಲಿ ಆಡಳಿತ ನಡೆಸುವಂತಹ ಮೇಲ್ಜಾತಿಯವರು, ಬ್ರಾಹ್ಮಣರು ಮತ್ತು ಬಂಟರ ಕೈಯಲ್ಲಿ ಹಿಡಿತವಾದಂತಹ ಈ ಆಡಳಿತ, ಇಲ್ಲಿನ ವ್ಯವಸ್ಥೆ ಇವತ್ತು ಬಲಿಪಶು ಆಗ್ತಾ ಇರುವಂತದ್ದು ಮೊಗವೀರರು, ಬಿಲ್ಲವರು, ಹಿಂದುಳಿದ ಸಮುದಾಯದ ಯುವಕರು. ಅರ್ಥ ಮಾಡಿಕೊಳ್ಬೇಕು. ನಾವು ಇವತ್ತು ಹಿಂದುಳಿದ ಸಮುದಾಯದ ಯುವಕರನ್ನು ಬಳಸಿಕೊಂಡು ಈ ಸಂಘ ಪರಿವಾರ ತನ್ನ ರಾಜಕೀಯ ಲಾಭವನ್ನು ಬೇಯಿಸಿಕೊಳ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, 90ರ ದಶಕದಲ್ಲಿ ಮೊಗವೀರರನ್ನು ಬಳಸಿಕೊಂಡು ಇಲ್ಲಿ ಬಿಜೆಪಿ ಸಂಘ ಪರಿವಾರ ಇಲ್ಲಿ ಮುಸಲ್ಮಾನರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿದೆ. ಆ ಬಳಿಕ ಮೊಗವೀರರಿಗೆ ಅದು ಗೊತ್ತಾಗಿದೆ, ಮೊಗವೀರರ ಸಮುದಾಯಕ್ಕೆ ಅದು ಗೊತ್ತಾಗಿದೆ. ನಾವು ಇದಕ್ಕೆ ಬಳಸಿಕೊಂಡ್ರೆ ನಾವು ನಾಳೆ ನಮ್ಮ ವ್ಯಾಪಾರಗಳು, ಅವರ ವ್ಯಾಪಾರಗಳೆಲ್ಲ ನೆಲಕಚ್ಚಿದ್ದವು. ಆ ಸಮಯದಲ್ಲಿ ಅಂದ್ರೆ ಈ ಜಿಲ್ಲೆಯಲ್ಲಿ ಒಂದು ಸಹೋದರತೆ ಇತ್ತು. ಯಾವ ಸಹೋದರತೆ ಅಂತ ಹೇಳಿದ್ರೆ, ಇಲ್ಲಿನ ಮೊಗವೀರರು, ಇಲ್ಲಿನ ಬ್ಯಾರಿಗಳು, ಇಲ್ಲಿನ ಕುರ್ಪುಗಳು, ಇಲ್ಲಿನ ಬಿಲ್ಲವರು, ಇಲ್ಲಿನ ಕೊಂಕಣಿಗಳು ಎಲ್ಲ ಒಂದಾಗಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ವ್ಯಾಪಾರದಲ್ಲಿ ಅವರ ಒಂದು ನೆಟ್ವರ್ಕ್ ಇತ್ತು. ಆದರೆ ಯಾವಾಗ ಈ ಒಂದೊಂದು ಸಮುದಾಯವನ್ನು ಸಂಘ ಪರಿವಾರ ಬಳಸಿಕೊಂಡು ಅದನ್ನು ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟಲಿಕ್ಕೆ ಶುರು ಮಾಡಿದ, ಆವತ್ತಿನಿಂದ ಆ ಸಮುದಾಯದ ವ್ಯಾಪಾರಕ್ಕೆ ಧಕ್ಕೆ ಬಡಲಿಕ್ಕೆ ಶುರುವಾಗುವಾಗ ಮೊಗವೀರ ಸಮುದಾಯ ಅದಕ್ಕಿಂತ ಹಿಂದೆ ಹೋಯಿತು. ಆ ನಂತರ ಅವರು ಬಳಸಿಕೊಂಡದ್ದು ಬಿಲ್ಲವ ಸಮುದಾಯವನ್ನು ಬಳಸಿಕೊಂಡು ಇಲ್ಲ ಮುಸಲ್ಮಾನರ ವಿರುದ್ಧ ಬೇರೆ ಬೇರೆಯಾದಂತಹ ಕಾರ್ಯಾಚರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಮಾಡಿದ್ರು. ಬೇರೆ ಬೇರೆ ವಿಷ ಬಿತ್ತುವಂತಹ ಕೆಲಸ ನಿಮ್ಗೆ ಗೊತ್ತಿರ್ಬೋದು. ಈ ಸಮಾಜೋತ್ಸವಗಳು ಮಾಡಿ ಅಲ್ಲಿ ಮಾಡುವಂತಹ ದ್ವೇಷ ಭಾಷಣಗಳು, ಪ್ರತಿಯೊಂದು ಮುಗ್ಧ ಮನಸ್ಸಿನಲ್ಲಿಯೂ ಕೂಡ ವಿಷ ಬೀಜವನ್ನು ಬಿತ್ತುವಂತಹ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದರು. ಅಲ್ಲಿ ಒಬ್ಬ ಮುಸಲ್ಮಾನನನ್ನು ಕಂಡ್ರೆ ಅವನು SDP ಆಗಿರ್ಬೇಕು, ಅಥವಾ ಅವನು ಮುಸ್ಲಿಂ ಲೀಗ್ ಆಗಿರ್ಬೇಕು, ಅಥವಾ ಅವನು ಕಾಂಗ್ರೆಸ್ ಆಗಿರ್ಬೇಕು, ಅವನು CPI ಆಗಿರ್ಬೇಕು ಅಂತ ಏನಿಲ್ಲ ಈಗ ಸಂಘ ಪರಿವಾರಕ್ಕೆ. ಆತ ಒಬ್ಬ ಮುಸಲ್ಮಾನನಾಗಿದ್ರೆ ಸಾಕು. ಅಷ್ಟು ವಿಷ ತುಂಬಿದ ಆ ಸಂದೇಶಗಳನ್ನು, ಆ ವಿಷ ತುಂಬಿದ ಪಾಠಗಳನ್ನು ಇಲ್ಲಿನ RSSನ ಕಾರ್ಯಾಲಯದಿಂದ ಅವರಿಗೆ ಕಲಿಸಿಕೊಡ್ಲಿಕ್ಕೆ ಸಾಧ್ಯವಾಗಿದೆ. ಅವರ ಮನಸ್ಸಿನಲ್ಲಿ ಯಾವಾಗಲೂ ನೋಡಿದ್ರು ವಿಷವಾಗಿರ್ತದೆ ತುಂಬುವಂಥದ್ದು. ಅದರ ಭಾಗವಾಗಿ ಆಗಿರ್ತದೆ. ಮೊನ್ನೆ ಉಡುಪಿಯಲ್ಲಿ ಹಿಂದೂಗಳಿಗೆ ಮಾತ್ರ ಅಂತ ಹೇಳುವಂತ ಒಂದು ಬ್ಯಾನರ್ ಅನ್ನು ಹಾಕಿಕೊಂಡು ಒಂದು ಕ್ರಿಕೆಟ್ ಪಂದ್ಯಾಟ ಆಗ್ತಾ ಇರುವಾಗ ಸುಮಾರು 50-60 ಮಂದಿ ಅಲ್ಲಿ ಕ್ರಿಕೆಟ್ ಆಡ್ತಾ ಇರುವಾಗ ಅಲ್ಲಿ ಯಾರಿಗೂ ಗೊತ್ತಿಲ್ಲದಂತಹ ಅಮಾಯಕರಾದಂತಹ ನಮ್ಮ ಇಲ್ಲಿರುವಂತಹ ಜಬ್ಬಾರ್ನವರ ಸಹೋದರ ಅಶ್ರಫ್, ಏನೂ ಗೊತ್ತಿಲ್ಲದಂತಹ ಒಂದು ಸ್ವಲ್ಪ ಮುಕ್ತವಾದಂತಹ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗ್ತಾನೆ. ಅವನಿಗೆ ಗೊತ್ತಿಲ್ಲ ಇದೇನು ಅಂತ. ಈ ಮುಸ್ಲಿಮರಿಗೆ ಪ್ರವೇಶ ಇಲ್ಲ ಅಥವಾ ಹಿಂದೂಗಳಿಗೆ ಮಾತ್ರ ಅವರಿಗೆ ಗೊತ್ತಿಲ್ಲ. ಬಾಯಾರಿಕೆಯಾಗಿ ಅಲ್ಲಿ ನೀರು ಕುಡಿಲಿಕ್ಕೆ ಹೋಗ್ತಾನೆ. ಅಲ್ಲಿ ನೀರು ಕುಡಿಲಿಕ್ಕೆ ಹೋಗುವಾಗ ಆತ ಮುಸಲ್ಮಾನ ಅಂತ ಆತನ ಐಡೆಂಟಿಫಿಕೇಶನ್ ಅಲ್ಲಿ ತಿಳಿದಂತಹ ಈ ಸಂಘ ಪರಿವಾರದ ಭಯೋತ್ಪಾದಕರು ಆತನ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ. ಕಲ್ಲಿನಿಂದ ದಾಳಿ ಮಾಡ್ತಾರೆ, ಈ ವಿಕೆಟ್ ದಾಳಿ ಮಾಡ್ತಾರೆ, ಬ್ಯಾಟ್ನಿಂದ ದಾಳಿ ಮಾಡ್ತಾರೆ. ಏನು ಅರಿಯದಂತಹ, ಒಂದು ಸ್ವಲ್ಪ ಮಾನಸಿಕವಾಗಿ ಅಷ್ಟೊಂದು ಒಂದು ಪ್ರಬುದ್ಧತೆ ಇಲ್ಲದಂತಹ ಬಹಳ ಮುಕ್ತವಾದಂತಹ ಒಂದು ಜೀವ ಬಾಯಾರಿಕೆಯಾಗಿ ನೀರು ಕುಡಿಲಿಕ್ಕೆ ಹೋಗುವಾಗ ಆತನನ್ನು 50-60 ಮಂದಿ ಸೇರಿಕೊಂಡು ಉತ್ತರ ಭಾರತದ ಶೈಲಿಯಲ್ಲಿ ಗುಂಪು ಹತ್ಯೆ ಮಾಡಿ ಕೊಳ್ತಾರೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದ ಮನಸ್ಥಿತಿ ಅದೆಷ್ಟು ಜಂತುವಾಗಿದೆ, ವಿಷಯುತವಾಗಿದೆ. ಒಂದು ಹಾವಿಗೆ ಹಾವಿನ ದ್ವೇಷ ಹೇಳ್ತಾರೆ 12 ವರ್ಷ ಅಂತ. ಆದ್ರೆ ಈ ಸಂಘ ಪರಿವಾರದ ಆ ವಿಷ ಅದಕ್ಕೆ ವರ್ಷ ಇಲ್ಲ. ಆತ ಮುಸಲ್ಮಾನನಾದ್ರೆ ಸಾಕು, ಇಂತಹ ವಿಷ ತುಂಬಿದಂತಹ ಒಂದು ಮನಸ್ಥಿತಿಯಾಗಿರ್ತದೆ ಸಂಘ ಪರಿವಾರದ್ದು. ನಿಮ್ಗೆ ಗೊತ್ತಿರಬಹುದು, ಅಬ್ದುಲ್ ರಹಿಮಾನ್ ಅವರ ಸಹೋದರ ಇಲ್ಲಿದ್ದಾನೆ. ಅಬ್ದುಲ್ ರಹಿಮಾನ್ ನನ್ನು ಮೊನ್ನೆ ಮಂಗಳವಾರದಂದು 6 ದಿನಗಳ ಹಿಂದೆ
ಆತನ ಊರಿನಲ್ಲಿ ಕೊಳತ್ತಮಜಲು ಸಮೀಪ ಹತ್ಯೆ ಮಾಡುತ್ತಾರೆ. ಯಾರು ಈ ಅಬ್ದುಲ್ ರಹಿಮಾನ್? ನಿಮಗೆಲ್ಲ ಗೊತ್ತಿರಬಹುದು, ಕೇಳಿರ್ಬೋದು. ಒಂದು ವಾರದಲ್ಲಿ ಬಹಳಷ್ಟು ನಾವು ಕೇಳಿದ್ದೇವೆ. ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆ ಸ್ಥಳೀಯ ಮಸೀದಿಯಲ್ಲಿ ಭಾಗವಾಗಿದ್ದುಕೊಂಡು ಆ ಊರಿನ ಎಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ವ್ಯಕ್ತಿತ್ವವಾಗಿತ್ತು. ಆ ಊರಿನಲ್ಲಿ ಸೌಹಾರ್ದದ ಒಂದು ಕೊಂಡಿಯಾಗಿದ್ರು ಅವರು. ಎಲ್ಲರೊಂದಿಗೂ ಬಹಳ ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ತೊಡಗಿಸಿಕೊಂಡಿದ್ದಂತಹ ಒಂದು ವ್ಯಕ್ತಿಯಾಗಿದ್ದರು. ಆ ಊರಿನಲ್ಲಿ ಎಷ್ಟೇ ಸಮಸ್ಯೆಗಳಾದರೂ ಕೂಡ ಅಲ್ಲಿ ಪ್ರತ್ಯಕ್ಷವಾಗಿ, ಅದು ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಕ್ರೈಸ್ತರಿರಲಿ, ಅಲ್ಲಿ ಪ್ರತ್ಯಕ್ಷವಾಗಿದ್ದುದು ಅಬ್ದುಲ್ ರಹಿಮಾನ್ ಆಗಿರ್ಬೋದು. ಅವರ ಸಹೋದರ ಮತ್ತು ಅವರು ಇಬ್ಬರು ಕೂಡ ವಾಹನ ಚಾಲಕರಾಗಿದ್ದಾರೆ. ಸ್ವಂತಕ್ಕೆ ವಾಹನ ಇಟ್ಕೊಂಡು ಅದರಲ್ಲಿ ದುಡಿದು ಅದರೊಂದಿಗೆ ಅವರು ಸಮಾಜ ಸೇವೆಯನ್ನು ಕೂಡ ಮಾಡುವವರಾಗಿದ್ದಾರೆ. ಮೊನ್ನೆ ಹತ್ಯೆಯಾದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ದೀಪಕ್ ಅಂತ ಹೇಳುವಂತಹ ಅವರದೇ ಊರಿನ ಅವರದೇ ಪರಿಚಯದವರಿಂದ ಒಂದು ಫೋನ್ ಬರ್ತದೆ. ಅವರ ದೀಪಕ್ನ ಮನೆಯಲ್ಲಿ ಮನೆ ಕಟ್ತಾ ಇದ್ರು. ಅಲ್ಲಿನ ಮೇಸ್ತ್ರಿಯವರಿಗೆ ಫೋನ್ ಮಾಡ್ತಾರೆ, ಹೊಯ್ಗೆ ಬೇಕು ಅಂತ ಹೇಳಿ. ಇವರ ಮನೆ ನಿರ್ಮಾಣ ಹಂತದಲ್ಲಿದ್ದಂತಹ ಇವರ ಮನೆಯಲ್ಲಿದ್ದಂತಹ ಹೊಯ್ಗೆಯನ್ನು ಅವರ ಇನ್ನೊಬ್ಬ ಗೆಳೆಯನನ್ನು ಕರ್ಕೊಂಡು ಆ ಹೊಯ್ಗೆಯನ್ನು ಪಿಕಪ್ಗೆ ತುಂಬಿಸಿ ಆ ಮನೆಗೆ ಹೋಗ್ತಾರೆ ಅವರು. ನೋಡಿ, ಇದೆಷ್ಟೊಂದು ಇವರ ಮನಸ್ಥಿತಿ ಎಷ್ಟೊಂದು ಕಠೋರವಾಗಿದೆ ಅಂತ ಹೇಳುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇವರ ಮನೆ ಇರುವುದಕ್ಕಿಂತಲೂ ಒಂದು 5 ಕಿಲೋಮೀಟರ್ ದೂರದಲ್ಲಿ ಆಗಿರ್ತದೆ ಅವರ ಮನೆ ಇರುವಂತದ್ದು. ತುಂಬಾ ಗ್ರಾಮೀಣ ಪ್ರದೇಶ, ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂತಹ ಗ್ರಾಮೀಣ ಪ್ರದೇಶ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗುವಾಗ ಈ ಮನೆಯ ಯಜಮಾನ ದೀಪಕ್ನ ತಾಯಿ ಮತ್ತು ದೀಪಕ್ನ ತಮ್ಮ ಆ ರಸ್ತೆಯಲ್ಲಿ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲಿಯೋ ಹೋಗಿ ಬಸ್ಸಿನಿಂದ ಇಳಿದು ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ 3 ಕಿಲೋಮೀಟರ್ ಇದೆ ಅವರ ಮನೆಗೆ ನಡ್ಕೊಂಡು ಹೋಗ್ಲಿಕ್ಕೆ. ಅವರನ್ನು ಕಂಡು ಈ ಹೊಯ್ಗೆ ಲೋಡಿನ ಈ ವಾಹನದಲ್ಲಿ ಇವರನ್ನು ಹತ್ತಿಸಿಕೊಂಡು ಆ ವಾಹನದಲ್ಲಿ ಅವರನ್ನು ಮನೆಗೆ ಕರ್ಕೊಂಡು ಹೋದ್ದು. ದೀಪಕ್ನ ತಾಯಿಯನ್ನು ಮತ್ತು ಸಹೋದರನನ್ನು ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗುವಾಗ ಅಲ್ಲಿ ಮೇಸ್ತ್ರಿ ಹೇಳಿದ್ರಂತೆ, ಇದು ಹೊಯ್ಗೆ ಸ್ವಲ್ಪ ದಪ್ಪ ಆಗಿದೆ, ಅದು ಚಿಕ್ಕದು ಬೇಕಿತ್ತು ಅಂತ. ದೀಪಕ್ ಇದನ್ನೆಲ್ಲ ಮಾತಾಡ್ತಾ ಇರುವಾಗ ಇದು ಹೊಯ್ಗೆ ಆದ್ರೆ ಚೇಂಜ್ ಮಾಡುವ ಅಂತ ಹೇಳಿ ಆ ವಾಹನದ ಒಳಗೆ ಕೂತ್ಕೊಂಡಾಗ ಆ ದೀಪಕ್ ಸೇರಿದಂತೆ 3-4 ಮಂದಿ ಅಲ್ಲಿ ಬಂದು ಇವರ ಬೇರೆ ದಾಳಿ ಮಾಡ್ತಾರೆ. ಯಾವಾಗಲೂ ಒಟ್ಟಿಗೆ ಇರುವಂತವರು, ಒಟ್ಟಿಗೆ ಒಡನಾಟ ಇರುವಂತವರು, ಒಟ್ಟಿಗೆ ನೋಡಿಕೊಂಡಿರುವಂತವರು, ಒಟ್ಟಿಗೆ ವ್ಯಾಪಾರ ಮಾಡಿಕೊಂಡಿರುವಂತವರು. ಕಲಂದರ್ ಶಾಫಿ ಮತ್ತು ಜೀವನ್ ಮರಣ ಹೋರಾಟದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಮೊನ್ನೆ ನಾವು ಆಸ್ಪತ್ರೆಗೆ ಹೋಗಿ ಭೇಟಿ ನೀಡುವಾಗ ಆತ ನಮಗೆ ಒಂದೊಂದು ಘಟನೆಗಳನ್ನು ಹೇಳಿಕೊಂಡು ಬೆಚ್ಚಿ ಬೀಳ್ತಾ ಇದ್ದಾನೆ. ಆತನ ಮೇಲೆ ಹಲ್ಲೆ ಆಗಿದೆ. ಕಣ್ಣೆದುರಲ್ಲೇ ತನ್ನ ಗೆಳೆಯನನ್ನು ಪ್ರಾಣಕ್ಕಿಂತ ಪ್ರೀತಿಸುವಂತಹ ಗೆಳೆಯ ಹತ್ಯೆಯಾಗಿದ್ದಾನೆ. ಏನು ಮಾಡಲಿಕ್ಕೆ ಅಸಹಾಯಕವಾದಂತಹ ಪರಿಸ್ಥಿತಿ. ನನ್ನ ಮೇಲೆ ದಾಳಿಯಾಗಿದೆ. ನಾನು ಓಡಿ ತಪ್ಪಿಸಿಕೊಂಡು ಒಂದು ಪೊದೆಯಲ್ಲಿ ಕೂತ್ಕೊಂಡು ನನ್ನ ಜೀವವನ್ನು ನಾನು ಉಳಿಸಿದ್ದೇನೆ. ಅದು ಹೇಳುವಾಗ ಆತ ಎಷ್ಟು ಆತಂಕ ಭಾವುಕಗೊಂಡಿದ್ದಾನೋ ಅದಕ್ಕಿಂತಲೂ ಹೆಚ್ಚು ಆತಂಕ ಭಾವುಕಗೊಂಡಂತದ್ದು ನನ್ನನ್ನು ಕೊಲ್ಲಿಕ್ಕೆ ಬಂದು ಈ ಪ್ಲಾನ್ ಮಾಡಿ ನಮ್ಮ ಮೇಲೆ ಮಚ್ಚು ಬೀಸಿದ್ದು ನಮ್ಮೊಂದಿಗೆ ಕೆಲಸ ಮಾಡ್ತಾ ಇರುವಂತಹ ಆ ದೀಪಕ್ ಎಂಬುವಂತಹ ನಮ್ಮ ಗೆಳೆಯ ಅಂತ ಹೇಳುವಾಗ ಆತ ಇನ್ನೂ ಹೆಚ್ಚಿಗೆ ಅಳ್ತಾ ಇದ್ದಾನೆ, ಗಳಗಳನೆ ಅಳ್ತಾ ಇದ್ದಾನೆ. ನಾವು ಮನಸ್ಸಿನಲ್ಲಿ ಕೂಡ ಭಾವಿಸಿರಲಿಲ್ಲ. ಆ ದೀಪಕ್ನ ಮನೆಯಲ್ಲಿ ಹೊಯ್ಗೆ ಇಲ್ಲದಂತ ಸಂದರ್ಭದಲ್ಲಿ ಸುಮಾರು ಹೊಯ್ಗೆಗಳನ್ನು ಕೂಡ ಕೊಟ್ಟಿದ್ದಾನೆ ಫ್ರೀಯಾಗಿ. ಸುಮಾರು 30,000 ರೂಪಾಯಿ ಇವರಿಗೆ ಅಬ್ದುಲ್ ರಹಿಮಾನ್ಗೆ ಕೊಡ್ಲಿಕ್ಕೆ ಬಾಕಿ ಇದೆ. ಅದನ್ನು ಕೂಡ ಅಬ್ದುಲ್ ರಹಿಮಾನ್ ಕೇಳಲಿಲ್ಲ. ಇದೇ ದೀಪಕ್ನ ತಂದೆ ಕೆಲವು ವರ್ಷಗಳ ಹಿಂದೆ ಅಪಘಾತವಾದಾಗ ಅವರಿಗೆ ರಕ್ತದ ಅಗತ್ಯವಿದ್ದಾಗ ಇದೇ ಅಬ್ದುಲ್ ರಹಿಮಾನ್ ಆಗಿರ್ತದೆ ಅಲ್ಲಿ ಕೊಂಡೋಗಿ ರಕ್ತ ಕೊಟ್ಟಂತದ್ದು. ಅಲ್ಲಿ ರಕ್ತದ ಕೊರತೆ ಮತ್ತು ಸಂಭವಿಸಿದಾಗ ಇವರು ಮತ್ತು ಇವರ ಗೆಳೆಯರನ್ನು ಕರ್ಕೊಂಡು ಹೋಗಿ ರಕ್ತದಾನ ಮಾಡಿದ್ರು.